ಗುಬ್ಬಿಗೂಡು ಮಾಫಿಯಾ ನದಿಗಿಂತ ದೊಡ್ಡದು ರೆಸಾರ್ಟ್ಸ್ ದಂಧೆ. ಕುಮುದ್ವತಿ ಮಲಿನಕ್ಕೆ ಗುಬ್ಬಿಗೂಡು ಹೊಣೆ, ಮೌನಿಗಳಾಗಿರುವ ಅಧಿಕಾರಿಗಳ ಮೇಲೆ ಕಮಿಷನ್ ಆರೋಪ. ಹೌದು ವೀಕ್ಷಕರೇ, ಇದು ಕೇವಲ ಮಾಲಿನ್ಯದ ಕಥೆಯಲ್ಲ. ಇದು ಹಣದ ಹೊಳೆಯಲ್ಲಿ ಸತ್ಯವನ್ನು ಮುಳುಗಿಸಲು ಅಧಿಕಾರಿಗಳು ರೂಪಿಸಿದ ವ್ಯವಸ್ಥಿತ ಸಂಚಿನ ಕರಾಳ ಮುಖ. ಕಾವೇರಿಯ ಮಗಳಾದ ಪುಣ್ಯ ನದಿ ಕುಮುದ್ವತಿಯನ್ನು ಬೈರಸಂದ್ರದ ಬಳಿ ಇರುವ ಒಂದು ರೆಸಾರ್ಟ್ಸ್, ಹೌದು ಅದೇ ಗುಬ್ಬಿಗೂಡು ರೆಸಾರ್ಟ್ಸ್, ವಿಷದ ನಾಲೆಯನ್ನಾಗಿ ಪರಿವರ್ತಿಸಿದೆ. ವೀಕ್ಷಕರೇ, ನಮ್ಮ ಕೈಗೆ ಸಿಕ್ಕಿರುವ ದಾಖಲೆಗಳು ಸ್ಪಷ್ಟವಾಗಿ ಹೇಳುತ್ತಿವೆ. ನೆಲಮಂಗಲ ತಾಲೂಕಿನ ಗುಬ್ಬಿಗೂಡು ರೆಸಾರ್ಟ್ಸ್ ಸಂಪೂರ್ಣ ನಿಯಮವನ್ನು ಉಲ್ಲಂಘನೆ ಮಾಡಿದೆ. ಇವರು ತಮ್ಮ ರೆಸಾರ್ಟ್ಸ್ನ ಎಲ್ಲ ಬಗೆಯ ಕೊಳಚೆ ನೀರನ್ನು ಯಾವುದೇ ಸಂಸ್ಕರಣಾ ಘಟಕದ ಬಳಕೆ ಇಲ್ಲದೆ ನೇರವಾಗಿ ಕುಮುದ್ವತಿ ನದಿಗೆ ಹರಿಸುತ್ತಿದ್ದಾರೆ. ಇಂದು ಕುಮುದ್ವತಿ ನದಿಯ ನೀರು ಕಪ್ಪಾಗಿದ್ದು ಪಾಚಿ ಕಟ್ಟಿದೆ. ನದಿಯ ಸುತ್ತಲೂ ಮಹಾ ದುರ್ವಾಸನೆ ತಾಂಡವಾಡುತ್ತಿದೆ. ಇದು ಕೇವಲ ಒಂದು ಪರಿಸರ ನಾಶವಲ್ಲ, ಇದು ನದಿಯನ್ನೇ ನಂಬಿಕೊಂಡಿರುವ ರೈತರು ಮತ್ತು ದನಕರುಗಳ ಆರೋಗ್ಯದ ಮೇಲಿನ ನಡೆಯುತ್ತಿರುವ ಪರೋಕ್ಷ ಹತ್ಯೆ. ಗ್ರಾಮಸ್ಥರು ಹಲವು ಬಾರಿ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಮತ್ತು ಪರಿಸರ ಇಲಾಖೆಯ ಅಧಿಕಾರಿಗಳಿಗೆ ದೂರನ್ನು ನೀಡಿದ್ದಾರೆ. ಆದರೆ ಅಧಿಕಾರಿಗಳ ಕಣ್ಣು ಮುಚ್ಚಾಲೆ ಆಟ ಇಲ್ಲಿ ಬಯಲಾಗಿದೆ. ಬಲ್ಲ ಮೂಲಕಗಳ ಪ್ರಕಾರ ಗುಬ್ಬಿಗೂಡು ರೆಸಾರ್ಟ್ಸ್ ಕೃತ್ಯದ ದಾಖಲೆಗಳು ಅಧಿಕಾರಿಗಳಿಗೆ ಲಭ್ಯವಿದ್ದರೂ ಅವುಗಳನ್ನು ಮುಚ್ಚಿ ಹಾಕಲು ವ್ಯವಸ್ಥಿತ ಸಂಚು ನಡೆಯುತ್ತಿದೆ. ಅಧಿಕಾರಿಗಳು ರೆಸಾರ್ಟ್ಸ್ ಮಾಲೀಕರೊಂದಿಗೆ ಬೇರೆ ರೀತಿಯ ವ್ಯವಹಾರವನ್ನು ನಡೆಸುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಕೈ ಜೋಡಿಸುವಿಕೆ ಹಿಂದೆ ದೊಡ್ಡ ಮೊತ್ತದ ಕಮಿಷನ್ ಕೈ ಬದಲಾಗಿರುವ ಅನುಮಾನವಿದೆ. ಅಧಿಕಾರಿಗಳು ಮೌನ ವಹಿಸಿರುವುದು ಈ ಭ್ರಷ್ಟಾಚಾರದ ಸಂಚು ನಿಜವೆಂದು ಸಾಬೀತುಪಡಿಸುತ್ತಿದೆ. ಜನಪ್ರತಿನಿಧಿಗಳಿಗೂ ಧ್ವನಿ ಎತ್ತುತ್ತಿರುವುದು ಈ ಮಾಫಿಯಾ ಎಷ್ಟು ಪ್ರಭಾವಶಾಲಿಯಾಗಿದೆ ಎಂಬುದನ್ನು ತೋರಿಸುತ್ತದೆ. ಬೆಂಗಳೂರಿಗರೇ ಎಚ್ಚರ, ಟಿಜಿ ಹಳ್ಳಿಗೆ ವಿಷದ ಹೊಳೆ. ಇದು ಕಲುಷಿತ ನೀರು ಕೊನೆಗೆ ಬಂದು ಸೇರುತ್ತಿರುವುದು ಬೆಂಗಳೂರು ನಗರದ ಕುಡಿಯುವ ನೀರಿನ ಮುಖ್ಯ ಆಕಾರದ ತಿಪ್ಪಗೊಂಡನಹಳ್ಳಿ ಕೆರೆಗೆ. ಗುಬ್ಬಿಗೂಡು ರೆಸಾರ್ಟ್ಸ್ನ ದುರಂತದಿಂದಾಗಿ ಇಂದು ನೆಲಮಂಗಲ, ನಾಳೆ ಇಡೀ ಬೆಂಗಳೂರು ಮಹಾನಗರ ಲಕ್ಷಾಂತರ ಜನರು ವಿಷಪೂರಿತ ನೀರನ್ನು ಕುಡಿಯುವ ನೀರಿನ ಭೀತಿ ಎದುರಾಗಿದೆ. ಇದು ರಾಷ್ಟ್ರೀಯ ಮಟ್ಟದ ಗಂಭೀರ ಆರೋಗ್ಯ ತುರ್ತು ಪರಿಸ್ಥಿತಿ. ಹೋರಾಟಗಾರರೇ, ಪರಿಸರ ಹೋರಾಟಗಾರರೇ, ಇದು ನಿಮ್ಮ ಧ್ವನಿ ಎತ್ತಬೇಕಾದಂಥ ಸಮಯ. ಈ ಗುಬ್ಬಿಗೂಡು ಮಾಫಿಯಾವನ್ನು ಮತ್ತು ಅದನ್ನು ರಕ್ಷಿಸುತ್ತಿರುವ ಭ್ರಷ್ಟ ಅಧಿಕಾರಿಗಳನ್ನು ಕಾನೂನಿನ ಮುಂದೆ ತರಲು ತಕ್ಷಣವೇ ಉಗ್ರ ಪ್ರತಿಭಟನೆ ಕೈ ಜೋಡಿಸಿ. ಇದನ್ನ ಯಾರಾದ್ರೂ ವಿಶ್ಲೇಷಣೆ ಮಾಡಿದ್ದೀರಾ? ಗುಬ್ಬಿಗೂಡಿಂದ ಈಗ ಹೋಗಿ ತಮ್ಮ ಕುಮುದ ನದಿ ಅಂದ್ರೆ ಚಿಕ್ಕೋಣಿಗೆ ಹೋಗುತ್ತೆ, ಬೆಂಗಳೂರಿಗೆ ನೀರು ಸಪ್ಲೈ ಆಗುತ್ತೆ ಅಲ್ವರ? ಅದು ಕೊಳಚೆ ನೀರು ಅಂತ ಯಾಕೆ ಅದನ್ನ ಇವರು ಬೆಂಡ್ ಮಾಡಿಲ್ಲ? ಇದನ್ನ ವೀಕ್ಷಣೆ ಮಾಡಬೇಕು. ನೀವು ದೊಡ್ಡವರು ಚಿಕ್ಕವರು ಅಣ್ತಮ್ಮಂದಿರು ಎಲ್ಲರೂ ವೀಕ್ಷಣೆ ಮಾಡಬೇಕು. ಬನ್ನಿ, ಇವಾಗ ತೋರಿಸ್ತೀನಿ. ಅದು ತೊರೆ ನೀರು ನಿಂತಿದೆ. ಯಾವ ತರ ಈಗ ದನ ಕರು ಕುಡಿಯಕ್ಕೆ ಆದ್ರೂ ಸತ್ತೋತಾವು. ಇದನ್ನ ಒಂದು ಬಂದ್ ಮಾಡಬೇಕು ಅನ್ನೋ ನನ್ನ ಒಂದು ಅಭಿಪ್ರಾಯ. ನೀವು ವೀಕ್ಷಣೆ ಮಾಡಿ, ನಾನು ಇಲ್ಲಿಂದ ಕೇಳೋದಲ್ಲ, ನೀವು ವೀಕ್ಷಣೆ ಮಾಡಿ. ನೀವು ಪಂಚಾಯತಿ ತಗೊಂತಿರೋ ಅಥವಾ ಅಲ್ಲ, ನೀವು ಪಂಚಾಯತಿ ತಗೊಂತಿರೋ ಅಥವಾ ಏನು ತಗೊಂತಿರೋ ನನಗೆ ಗೊತ್ತಿಲ್ಲ. ಕೃಷಿ ಇಲಾಖೆ ತಗೊಂತಿರೋ ನನಗೆ ಗೊತ್ತಿಲ್ಲ. ಇವಾಗ ನಮ್ಮ ದನಗಳು, ಆ ಕುರಿಗಳು ನೀರು ಕುಡಿದಾಗ ಅವು ಏನಾಗ್ತವೆ? ಅವು ಬೆಳೆಗಳು ಆಗ್ತಾವ. ಅವು ಇವಾಗ ಬೇಡ, ನೀವು ಬೆಳೆಸಿ ಕೊಡ್ತೀರಿ. ಈಗ ಬಾಳೆ ಗಿಡ, ಆ ಬಾಳೆ ಗಿಡಕ್ಕೆ ಆ ನೀರು ಬಿಟ್ಟಾಗ ಬಾಳೆಗಳಿಗೆ ಬೆಳವಣಿಗೆ ಆಗ್ತಾವ. ಅವು ಇರಿ ಒಂದ್ ನಿಮಿಷ, ಅವು ಬೆಳವಣಿಗೆ ಆಗ್ತಾವ. ಅವು
ಆಗುತ್ತವ ಸರ್ ನೀವು ಹೇಳಿ. ಅವು ಕೊಳಚೆ ನೀರು ಕೆಮಿಕಲ್ ಹೌದು ತಾನೆ? ಇದರಿಂದ ನೀವು ಕೊಟ್ಟಿದ್ದು ಅದು ಬೆಳವಣಿಗೆ ಆಗ್ತಾ ಅಲ್ವೋ? ಇದ್ರ ಬಗ್ಗೆ ನೀವು ಕ್ರಮ ತಗೊಬೇಕು. ಇನ್ನೂ ಕಾಲ ಮಿಂಚಿಲ್ಲ, ಈ ನದಿಯನ್ನು ನಮ್ಮ ಆರೋಗ್ಯವನ್ನು ಉಳಿಸಿಕೊಳ್ಳೋಣ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಗುಡ್ ಬೈ.